ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ, ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಗಚ್ಚನ್ ಪಿಪೀಲಿಕೋ ಯಾತಿ ಯೋಜನಾನಾಂ ಶತಾನ್ಯಪಿ ಅಗಚ್ಚನ್ ವೈನತೆ ಯೂಪಿ ಪದಮೇಕಂ ನ ಗಚ್ಚತಿ. ಈ ಶ್ಲೋಕದಲ್ಲಿ ಗಚ್ಚನ್ ಪಿಪೀಲಿಕೋ ಯಾತಿ ಯೋಜನಾನಾಂ ಶತಾನ್ಯಪಿ. ಗಚ್ಚನ್ ಅಂದ್ರೆ ಹೋಗೋದು ಅಥವಾ ಚಲಿಸೋದು, ಪಿಪೀಲಿಕೋ ಇರುವೆ, ಯಾತಿ ತಲುಪುತ್ತೆ, ಯೋಜನಾನಾಂ ಇಷ್ಟು ಯೋಜನ ದೂರ ಅಂತ ಹೇಳ್ತೀವಲ್ಲ ಅದು, ಶತಾನ್ಯಪಿ ಶತಯೋಜನ ತಲುಪೋದು ಸಾಧ್ಯ. ಹಾಗಾಗಿ ಗಚ್ಚನ್ ಪಿಪೀಲಿಕೋ ಯಾತಿ ಯೋಜನಾನಾಂ ಶತಾನ್ಯಪಿ ಅಂದ್ರೆ ನಿಧಾನವಾಗಿ ಚಲಿಸುವಂತಹ ಇರುವೆ ತೆವಳುತ್ತಾ ಹೋದ್ರೂ ಕೂಡ 100 ಯೋಜನೆಗಳಷ್ಟು ನಡಿಬಹುದು. ಇನ್ನು ಅಗಚ್ಚನ್ ವೈನತೆಯೋಪಿ ಪದಮೇಕಂ ನ ಗಚ್ಚತಿ. ಇಲ್ಲಿ ಅಗಚ್ಚನ್ ಅಂದ್ರೆ ಹೋಗದೇ ಇರುವಂಥದ್ದು ಅಥವಾ ಕುಳಿತಲ್ಲಿ ಕೂರುವಂಥದ್ದು, ವೈನತೆಯೋಪಿ ಗರುಡ ಪಕ್ಷಿ, ಪದಮೇಕಂ ಒಂದು ಹೆಜ್ಜೆ ಕೂಡ, ನ ಗಚ್ಚತಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅಗಚ್ಚನ್ ವೈನತೆಯೋಪಿ ಪದಮೇಕಂ ನ ಗಚ್ಚತಿ ಅಂದ್ರೆ ವೇಗವಾಗಿ ಹಾರುವಂತಹ ಆ ಸಾಮರ್ಥ್ಯ ಇರುವಂತಹ ಹದ್ದು ಕೂಡ ಕುಳಿತಲ್ಲೇ ಕುಳಿತು ಬಿಟ್ರೆ ಒಂದು ಹೆಜ್ಜೆ ಕೂಡ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈಗ ಪೂರ್ತಿ ಶ್ಲೋಕವನ್ನ ನೋಡ್ತಾ ಹೋದ್ರೆ, ಗಚ್ಚನ್ ಪಿಪೀಲಿಕೋ ಯಾತಿ ಯೋಜನಾನಾಂ ಶತಾನ್ಯಪಿ ಅಗಚ್ಚನ್ ವೈನತೆಯೋಪಿ ಪದಮೇಕಂ ನ ಗಚ್ಚತಿ ಅಂದ್ರೆ ನಿಧಾನವಾಗಿ ಚಲಿಸುವಂತಹ ಇರುವೆ ಪ್ರಯತ್ನವನ್ನ ಪಡ್ತಾ ಹೋಗ್ತಾ ಇದ್ರೆ ತೆವಳ್ತಾ ಶತಯೋಜನವನ್ನ ತಲುಪಿಬಿಡುತ್ತೆ. ಅದೇ ಪ್ರಯತ್ನವನ್ನೇ ಮಾಡದಿದ್ರೆ, ಕುಳಿತಲ್ಲೇ ಕುಳಿತು ಬಿಟ್ರೆ, ಅದು ವೇಗವಾಗಿ ಹಾರುವಂತಹ ಆ ಸಾಮರ್ಥ್ಯ ಇರುವಂತಹ ಹದ್ದೇ ಆಗಿರಲಿ, ಒಂದು ಹೆಜ್ಜೆಯನ್ನು ಕೂಡ ಅದಕ್ಕೆ ಮುಂದೆ ಇಡೋದಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಒಂದು ಉದಾಹರಣೆಯನ್ನು ತಗೊಳ್ಳೋಣ, ಸಂಸ್ಕೃತವನ್ನೇ ತಗೊಳ್ಳೋಣ. ಅಯ್ಯೋ ಸಂಸ್ಕೃತವನ್ನ ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೀವಿ. ಆದ್ರೆ ಸಂಸ್ಕೃತವನ್ನ ಕಲಿಯೋದಕ್ಕೆ ನಾವು ಇರುವೆಗಳ ಹಾಗೆ ಆಗಬೇಕು. ಇರುವೆಯಲ್ಲಿರುವಂತಹ ಆ ಶ್ರದ್ಧೆ, ಆ ಕಾರ್ಯೋನ್ಮಾದ ನಮ್ಮಲ್ಲಿ ಇದ್ರೆ ನಾವು ತೆವಳ್ಕೊಂಡು ಹೋದ್ರೂ ಸರಿ, ಅಂತಿಮ ಗುರಿ ನಮ್ಮದು ಆಗೇ ಆಗತ್ತೆ. ಇದು ಈ ಶ್ಲೋಕದ ಅರ್ಥ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.